ಪ್ರತಿಷ್ಠಿತ ಸ್ಕೂಲಿಗೆ ಮಕ್ಕಳನ್ನ ಸೇರಿಸೋ ಮುನ್ನ ಹುಷಾರ್ ಹುಷಾರ್. ಇಂಟರ್ನ್ಯಾಷನಲ್ ಸ್ಕೂಲ್ ಅಂಡ್ ಬೋರ್ಡಿಂಗ್ ನಲ್ಲಿ ಇದೆಂಥ ದೌರ್ಜನ್ಯ. ಪೈಪ್ಗಳಿಂದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ರ ವಾರ್ಡನ್. ವಿದ್ಯಾರ್ಥಿ ಪೋಷಕರಿಗೆ ಧಮಕಿ ಹಾಕಿದ್ರ ಸ್ಕೂಲಿನ ಪ್ರಿನ್ಸಿಪಾಲ್. ಮತ್ತೆ ನಾನು ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದ್ರೆ ನೀನೇನೋ ಕಂಪ್ಲೇಂಟ್ ಕೊಟ್ರೆ ನಿನ್ ಮಗನ ಭವಿಷ್ಯ ಹಾಳು ಮಾಡ್ತೀನಿ, ಟಿಸಿ ಮೇಲೆ ಸ್ಕ್ರಾಪ್ ಹಾಕ್ತೀನಿ, ಟಿಸಿ ಕೊಟ್ಟು ಆಚೆ ಕಳಿಸ್ತೀನಿ. ಎಸ್ ಪೋಷಕರೇ, ನಿಮ್ಮ ಮಕ್ಕಳನ್ನ ಇಂಟರ್ನ್ಯಾಷನಲ್ ಸ್ಕೂಲ್ ಅಂಡ್ ಬೋರ್ಡಿಂಗ್ ಗೆ ಹಾಕುವ ಮುನ್ನ ಹುಷಾರ್ ಹುಷಾರ್. ಯಾಕೆ ಅಂದ್ರೆ ಪ್ರತಿಷ್ಠಿತ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ ಅನ್ನೋದು ಬರೀ ನಿಮ್ಮ ಭ್ರಮೆಯಷ್ಟೇ. ಕೆಲವೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳನ್ನ ಅವರ ಸ್ವಂತ ಮಕ್ಕಳ ಹಾಗೆ ನೋಡ್ಕೊಳ್ತಿದ್ದಾರೆ. ಆದ್ರೆ ಇನ್ನು ಕೆಲವೊಂದು ಶಾಲೆಗಳು ಮಾತ್ರ ಹೊರಗೆ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಒಳಗೆ ಅಸಲಿಯತ್ತಿರೋದೇ ಬೇರೆ. ಅದಕ್ಕೆ ಉದಾಹರಣೆ ಎಂಬಂತೆ ಇಲ್ಲೊಬ್ಬರು ತಮ್ಮ ಮಗು ಚೆನ್ನಾಗಿ ಓದ್ಲಿ ಅಂತ ಕಷ್ಟಪಟ್ಟು ದುಡಿದು ಪೈಸೆ ಹಣವನ್ನ ಕೂಡಿಟ್ಟು ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸೇರಿಸಿದ್ರು. ಆದರೆ ಅಲ್ಲಿ ಆ ವಿದ್ಯಾರ್ಥಿಗಳ ಮೇಲೆ ವಾರ್ಡನ್ ದೌರ್ಜನ್ಯ ಎಸಗಿದ್ದು ಅವರ ಕಾಟಕ್ಕೆ ಬೇಸತ್ತ ವಿದ್ಯಾರ್ಥಿಯೋರ್ವ ಹಾಸ್ಟೆಲ್ನಿಂದ ಎಸ್ಕೇಪ್ ಆಗಿರೋ ಪ್ರಕರಣ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಶಾಲೆ ಅಂದ್ರೆ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡೋ ಸ್ಥಳ. ಆದರೆ ಇಂತಹ ಪುಣ್ಯ ಪವಿತ್ರವಾದ ಸ್ಥಳದಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಿರುವ ಘಟನೆ ತುಮಕೂರಿನ ಗೂಳೂರು ಬಳಿಯ ಕುಣಿಗಲ್ ರಸ್ತೆಯಲ್ಲಿ ಇರುವ ವರಿನ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಹಾಸ್ಟೆಲ್ನಲ್ಲಿ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ತುಮಕೂರು ತಾಲೂಕಿನ ದೊಡ್ಡ ಸಾರಂಗಿ ಗ್ರಾಮದ ಚೆಲುವರಾಜು ಅನ್ನೋರ ಮಗನನ್ನ ವರಿನ್ ಸ್ಕೂಲ್ಗೆ ಸೇರಿಸಲಾಗಿತ್ತು. ಇದು ಚೆಲುವರಾಜು ಅವರ ಮಗ LKGಯಿಂದ 3ನೇ ತರಗತಿವರೆಗೂ ಮನೆಯಿಂದಲೇ ಸ್ಕೂಲ್ಗೆ ಓಡಾಡ್ತಾ ಇದ್ದು, ಈಗ 4ನೇ ತರಗತಿಗೆ ವರಿನ್ ಸ್ಕೂಲ್ನ ಹಾಸ್ಟೆಲ್ಗೆ ಹಾಕಲಾಗಿತ್ತು. ಕಳೆದ ಮೇ 31ರಂದು ವಿದ್ಯಾರ್ಥಿಯನ್ನ ತಂದೆ ಚೆಲುವರಾಜು ವರಿನ್ ಶಾಲೆಯ ಹಾಸ್ಟೆಲ್ನಲ್ಲಿ ಅಡ್ಮಿಷನ್ ಮಾಡಿಸಿ ಬಂದಿದ್ರಂತೆ. ಅದಾದ ಬಳಿಕ ಜೂನ್ 6ರಂದು ಸ್ಕೂಲ್ನ ಕಾಂಪೌಂಡ್ ಎಗರಿ ಹೋಗಿದ್ದು, ಸ್ಕೂಲ್ನವರು ಕಾಲ್ ಮಾಡಿ ನಿಮ್ಮ ಮಗ ಕಾಣೆಯಾಗಿದ್ದಾನೆ, ಹುಡುಕಿಕೊಳ್ಳಿ ಅಂತ ಕಾಲ್ ಮಾಡಿ ಹೇಳಿದ್ದಾರಂತೆ. ಸರ್, ನಾವು LKGಯಿಂದ ಈ ಮಗುನ ವರಿನ್ ಇಂಟರ್ನ್ಯಾಷನಲ್ಗೆ ಸೇರಿಸಿದ್ದೀವಿ. ಮುಂಚೆಯಿಂದ ಮನೆಯಿಂದ ಓಡಾಡ್ತಿದ್ದ, ಈಗ ಅವನು 4th ಸ್ಟ್ಯಾಂಡರ್ಡು. ಅವಾಗ ಹಾಸ್ಟೆಲ್ಗೆ ಅಂತ ಬಿಟ್ಟಿದ್ವಿ. 31ನೇ ತಾರೀಕು 5ನೇ ತಿಂಗಳು ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಿಸಿ ಬಿಟ್ಟು ಬಂದಿರ್ತೀನಿ. ಅದಾದಮೇಲೆ 7 ದಿವಸ ಇರ್ತಾನೆ ಹುಡುಗ. 7 ದಿವಸ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಕಾಂಪೌಂಡ್ ನೆಗೆದು ಆಚೆಗಡೆ ಒಬ್ರಿಗೆ ಗೊತ್ತಿಲ್ಲದಂಗೆ ಸೆಕ್ಯೂರಿಟಿ ಲಾಸ್ ಮಾಡ್ಕೊಂಡು ಹೊಟ್ಟೋಗಿರ್ತಾನೆ. ಸ್ಕೂಲಿಂದ ಫೋನ್ ಬರುತ್ತೆ, ನಿಮ್ಮ ಮಗು ಕಳೆದೋಗಿದೆ, ನೀವೇ ಹುಡುಕೊಳ್ಳಿ ಅಂತೇಳಿ ಫೋನ್ ಮಾಡ್ತಾರೆ. ನಾನು ತುಮಕೂರು ಸಿಟಿ ಅಕ್ಕಪಕ್ಕ ಹಳ್ಳಿ ರಿಲೇಷನ್ ಮನೆ ಎಲ್ಲ ಹುಡುಕ್ತಾಗ ಎಲ್ಲೂ ಸಿಗಲ್ಲ ಸರ್. ಕೂಡಲೇ ತಂದೆ ಚೆಲುವರಾಜುಗೆ ಗಾಬರಿಯಾಗಿ ಮಗನಿಗಾಗಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಹುಡುಕಾಟ ನಡೆಸಿದ್ರು. ಮರಳೂರು ಸರ್ಕಲ್ನ ಉಡುಪಿ ಗ್ರ್ಯಾಂಡ್ ಹೋಟೆಲ್ ಬಳಿ ಚೆಲುವರಾಜು ಅವರ ಮಗ ಸೇರಿ 3 ವಿದ್ಯಾರ್ಥಿಗಳು ಪತ್ತೆಯಾಗಿದ್ದು, 3 ವಿದ್ಯಾರ್ಥಿಗಳು ಕೂಡ ವರಿನ್ ಸ್ಕೂಲ್ನ ಹಾಸ್ಟೆಲ್ನಿಂದ ತಪ್ಪಿಸಿಕೊಂಡಿರುವವರಂತೆ. ಬಳಿಕ ತಂದೆ ಚೆಲುವರಾಜು ತಮ್ಮ ಮಗನ ಜೊತೆ ಇದ್ದ ಇನ್ನಿಬ್ಬರು ಮಕ್ಕಳನ್ನ ಕರ್ಕೊಂಡು ಶಾಲೆಗೆ ಹೋಗಿರ್ತಾರೆ. ಶಾಲೆಯ ಒಳಗಡೆ ಹೋದಾಗ ಪ್ರಿನ್ಸಿಪಾಲ್, ಇವತ್ತು ನಿಮ್ಮ ಮಗನನ್ನ ಮನೆ ಕರ್ಕೊಂಡು ಹೋಗಿ, ಸೋಮವಾರ ಶಾಲಾ ವಾಹನ ಬರುತ್ತೆ, ಆಗ ಕಳುಹಿಸಿ ಅಂತ ಹೇಳಿದ್ರಂತೆ. ಆದರೆ ಇತ್ತ ಸ್ಕೂಲ್ನ ಗೇಟ್ ಹತ್ತಿರ ಬರ್ತಾ ಇದ್ದಂತೆ ಸೆಕ್ಯೂರಿಟಿಗಳು ಕಿರಿಕ್ ತೆಗೆದಿದ್ದು ಸುಮಾರು 6 ಮಂದಿ ತಂದೆ ಚೆಲುವರಾಜ್ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ಎಸಗಿದ್ರಂತೆ. ಬಳಿಕ ಪ್ರಿನ್ಸಿಪಾಲ್, ಶಿಕ್ಷಕರು ಸೇರಿ ಸೆಕ್ಯೂರಿಟಿಗಳು ವಿದ್ಯಾರ್ಥಿಯ ಪೋಷಕರನ್ನ ಹೊರಗೆ ಕಳುಹಿಸಿದ್ರಂತೆ. ತಿರ್ಗಾ ನಾನು ಹುಡುಕೊಂಡು ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಉಡುಪಿ ಗ್ರ್ಯಾಂಡ್ ಹೋಟ್ಲ್ ಹತ್ರ ಸುಮಾರು ಸ್ಕೂಲಿಂದ ಅಲ್ಲಿಗೂ 5 ಕಿಲೋಮೀಟರ್ ಆಗುತ್ತೆ. 2 ಅವರ್ ಮಕ್ಕಳು 3 ಜನ ಮಕ್ಕಳು ನಡ್ಕೊಂಬಂದಿರ್ತಾರೆ. 3 ಜನ ಮಕ್ಕಳನ್ನು ನಾನು ವೆಹಿಕಲಲ್ಲಿ ಕುಂಡ್ರಿಸ್ಕೊಂಡು ಸ್ಕೂಲ್ ಕ್ಯಾಂಪಸ್ ಒಳಗಡೆ ಹೋಗ್ತೀನಿ ಸರ್. ಸ್ಕೂಲ್ ಕ್ಯಾಂಪಸ್ ಹೋಗಿ ಹುಡುಗನ ಕೇಳಿದಾಗ ಏನಕ್ಕೆ ಹೋದೆ ಅಂದರೆ, ವಾರ್ಡನ್ನು ರೂಮ್ಗೆ ಹಾಕೊಂಡು ವಾಹಿನಿ ಕಂಪ್ನಿಯಿಂದ ಪೈಪ್ ತರಿಸ್ಕೊಂಡು ಸ್ಟೀಲ್ ಪೈಪ್ನ ರೂಮಲ್ಲಿ ಹಾಕೊಂಡು ತುಂಬ ದೌರ್ಜನ್ಯ ಮಾಡಿ ತುಂಬ ಹೊಡೆದ್ಬಿಟ್ಟಿರ್ತಾನೆ ಸರ್. ಎದುರ್ಕೊಂಡು 3 ಜನ ಮಕ್ಕಳು ಕೂಡ ಕಾಂಪೌಂಡ್ ಹಾರಿ ಹೋಗಿರ್ತಾರೆ ಸರ್. ಹೌದಮ್ಮ, ನನ್ನ ಮಕ್ಕಳನ್ನ ತೊಗೊಂಡು ಸ್ಕೂಲಿಗೆ ಬಿಡ್ತೀನಿ, ಆ ಬೇರೆ ಮಕ್ಕಳು ಪೇರೆಂಟ್ಸ್ನೂ ಕೂಡ ಕರೆಸ್ಬಿಟ್ಟು ಅವ್ರಿಗೆಲ್ಲರಿಗೂ ಮಕ್ಕಳನ್ನ ಒಪ್ಪಿಸ್ಬಿಟ್ಟು ನಾನೊಂದು ಲೆಟರ್ ರೈಟಿಂಗಲ್ಲಿ ಕೊಟ್ಟು ಮನೆಗೆ ಕರ್ಕೊಂಡೋಗಿ ಸೋಮವಾರ ಬಂದು ಮಾತಾಡ್ತೀನಿ ಅಂತ ಹೇಳಿಕೆ ಕೊಟ್ಬಿಟ್ಟು ಕರ್ಕೊಂಬರ್ತೀನಿ ಸರ್. ಪಾಸ್ ಕೊಡೋಕೆ ಹೇಳ್ತಾರೆ, ಪಾಸ್ ಕೊಟ್ಟಿರ್ತಾರೆ ಸರ್. ಕಾಂಪೌಂಡ್ ಹತ್ರ ಬರ್ತಿದ್ದಂಗೆ ಸೆಕ್ಯೂರಿಟಿ ಗಾರ್ಡ್ಗಳು ಪಾಸ್ ಕೊಟ್ಟ ತಕ್ಷಣ ನಿಮ್ಮ ಮಗು ಕರ್ಕೊಂಡು ಆಚೆ ಹೋದ್ರೆ ನಮ್ಮ ಸ್ಕೂಲಿಗೆ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಸ್ಕೂಲ್ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಒಂದು 6-7 ಜನ ನನ್ನ ಮೇಲೆ ದೌರ್ಜನ್ಯ ಮಾಡಿ ನನಗೆ ಹೊಡಿತಾರೆ ಸರ್. ಹೊಡೆದು ತುಂಬ ಗಲಾಟೆ ಮಾಡಿ ಕೆಳಗೆ ಬಿದ್ದೋಗ್ತೀನಿ ನಾನು. ಪ್ರಿನ್ಸಿಪಾಲ್ ಬಂದು ಅವಾಗ ನೀರು ಕುಡಿಸಿ ನನ್ನನ್ನು ಆಚೆ ಕಳಿಸ್ಬಿಡ್ತಾರೆ. ನಾನು ಮಗು ಆಚೆ ಬರ್ತೀವಿ. ಇನ್ನು ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ನಾಪತ್ತೆಯಾಗಿದ್ದು, ಹಾಸ್ಟೆಲ್ ವಾರ್ಡನ್ ಸಂತೋಷ್ ಅನ್ನೋರು ಪೈಪ್ಗಳಿಂದ ಹೊಡೆದಿದ್ರಿಂದ ಚೆಲುವರಾಜು ಅವರ ಮಗ ಹಾಸ್ಟೆಲ್ನ ಕಾಂಪೌಂಡ್ ಹಾರಿ ಹೋಗಿದ್ರಂತೆ. ವಾರ್ಡನ್ ಸರ್ ತುಂಬಾ ಹೊಡಿತಿದ್ರು, ರೂಮ್ಗೆ ಹಾಕೊಂಡು ಪೈಪ್ ತಗೊಂಡೆಲ್ಲ ಹೊಡಿತಿದ್ರು, ಅದಕ್ಕೆ ನಾನು ಬಂದಿದ್ದು. ಮತ್ತೆ ಬ್ಯಾಡ್ ವರ್ಡ್ಸ್ ಅಲ್ಲೆಲ್ಲ ಬೈತಿದ್ರು. ಸಂತೋಷ್ ವಾರ್ಡನ್.
ಎಷ್ಟು ಸಲ ಹೊಡೆದಿದ್ದಾರೆ ನಿಮಗೆ? 2 ದಿವಸ 2 ಸಲ. ಎಂಟ್ರಲ್ಲಿ ಹೊಡಿತಾ ಇದ್ರು? ಬ್ಯಾಟು ಮತ್ತು ಸ್ಟೀಲ್ ಪೈಪು, ವುಡನ್ ಸ್ಟಿಕ್ಕರೆಲ್ಲ ಹೊಡೆದಿದ್ರು. ನೀವು ಆಚೆ ಹೆಂಗೆ ಬಂದ್ರಿ? ಅಲ್ಲಿ ಸೆಕ್ಯೂರಿಟಿ ಇದ್ದಾರೆ. ಕಾಂಪೌಂಡರ್ ಬಂದು, ಕಾಂಪೌಂಡ್ ಚಿಕ್ಕ ಇತ್ತು ಅದಕ್ಕೆ ಬಂದು. ನೀವು ಅಪ್ಪ ಅಮ್ಮಂಗೆ ಫೋನ್ ಮಾಡಿರಲಿಲ್ವಾ ಅವಾಗ? ಇಲ್ಲ, ಯಾಕೆ ಫೋನ್ ಮಾಡಿರಲಿಲ್ಲ? ಅವ್ರು ಫೋನೇ ಕೊಡ್ತಿರ್ಲಿಲ್ಲ, ಅದಕ್ಕೆ ನಾವು ಬಂದು. ಇನ್ನು ವಿದ್ಯಾರ್ಥಿಯ ಪೋಷಕರಾದ ಚೆಲುವರಾಜುಗೆ ಪ್ರಿನ್ಸಿಪಾಲ್ ಕಾಲ್ ಮಾಡಿ ಸ್ಕೂಲ್ ಬಳಿಯಾದ ಗಲಾಟೆಯಿಂದ ನಮ್ಮ ಸೆಕ್ಯೂರಿಟಿಗೆ ಗಾಯ ಆಗಿದೆ, ಅವರಿಗೆ 1 ಲಕ್ಷ ಪರಿಹಾರ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಬೆದರಿಕೆ ಹಾಕಿದ್ರಂತೆ. ಹೀಗಾಗಿ ಪೊಲೀಸ್ ಕಂಪ್ಲೇಂಟ್ ಮಾಡುವುದಾಗಿ ತಂದೆ ಚೆಲುವರಾಜು ಹೇಳಿದ್ರಂತೆ. ಇದಕ್ಕೆ 1 ದಿನ ಕಾಲಾವಕಾಶ ಕೊಡುವಂತೆ ಕಂಪ್ಲೇಂಟ್ ಕೊಟ್ರೆ ನಿಮ್ಮ ಮಗನ ಭವಿಷ್ಯ ಹಾಳಾಗುತ್ತೆ ಅಂತ ಪ್ರಿನ್ಸಿಪಾಲ್ ಶಿವಕುಮಾರ್ ಮನವೊಲಿಸಿದ್ರಂತೆ. ಇತ್ತ 1 ದಿನ ಹಲ್ಲೆಗೊಳಗಾಗಿದ್ದ ಪೋಷಕರು ಕಾದರೂ ಕೂಡ ಸ್ಕೂಲ್ನ ಕಡೆಯಿಂದ ಯಾವುದೇ ಮಾಹಿತಿ ಬಂದಿರಲಿಲ್ಲ. ಬಳಿಕ ಶಾಲೆಯ ಬಳಿ ಹೋದಂತೆ ಹಲ್ಲೆಗೊಳಗಾದ ವಿದ್ಯಾರ್ಥಿಯ ತಂದೆ ಚೆಲುವರಾಜುಗೆ ಪ್ರಿನ್ಸಿಪಾಲ್ ಶಿವಕುಮಾರ್, ನೀವು ಸ್ಟೇಷನ್ಗೆ ಹೋಗ್ತೀರಾ, ಇದರಿಂದ ಶಾಲೆ ಗೌರವ ಹಾಳಾಗುತ್ತೆ, ನಿಮ್ಮ ಮಗನನ್ನ ಶಾಲೆಯಿಂದ ಹೊರಗೆ ಹಾಕ್ತೇವೆ, ಅವನ ಭವಿಷ್ಯ ಹಾಳು ಮಾಡ್ತೀವಿ ಅಂತ ಬೆದರಿಕೆ ಹಾಕಿದಾರಂತೆ. ನೀನು ಗಲಾಟೆ ಮಾಡಿದ್ರಾಗೆ ನಮ್ಮ ಸೆಕ್ಯೂರಿಟಿ ಗೇಟ್ ಆಗಿದೆ, 1 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು, ಅವ್ರ ಮನೆ ಹತ್ರ ಹೋಗಿ ಕ್ಷಮೆ ಆಯಿತು ಅಂತ ಅವ್ರು ಕಾಲಿಡ್ಕೊಬೇಕು ಅಂತೇಳಿ 11 ಗಂಟೆಗೆ ನನಗೆ ಫೋನ್ ಮಾಡಿ ತುಂಬ ಜನ ಬೆದರಿಕೆ ಆಗ್ತಾರೆ ಸರ್. ಅದರದ್ದೆಲ್ಲ ಕಾಲ್ ಡೀಟೇಲು ಕೂಡ ನಾನು ಸ್ಟೇಷನ್ನಾಗ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿರ್ತೀನಿ ಸರ್. ಅದಾದಮೇಲೆ ಇಲ್ಲ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ರಿಗೆ ಹೇಳಿದಾಗ 1 ದಿನ ಕಾಲಾವಕಾಶ ಕೇಳ್ಕೊತಾರೆ. ಭಾನುವಾರ ಟೈಮ್ ಕೊಡಿ, ನಮ್ಮ ಕ್ಯಾಂಪಸ್ಸಲ್ಲಾಗಿದೆ, ನಮ್ಮ ಸ್ಕೂಲ್ ಮರ್ಯಾದೆ ಹೋಗ್ತತೆ, ಗೌರವ ಹಾಳಾಗ್ತತೆ ಅಂತ ಹೇಳಿ ಚೇರ್ಮನ್ ಹತ್ರ ಮಾತಾಡಿ ನಾವೇ ಒಂದು ದುಡ್ಡು ಕೊಟ್ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊತೀವಿ, ನಿಮ್ಮ ಹುಡುಗನ ಸೇರಿಸ್ಕೊತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಡ್ತಾರೆ. ಭಾನುವಾರ ಸುಮ್ಮನಾಗ್ತೀನಿ. ಸೋಮವಾರ ಬೆಳಗ್ಗೆ ಸ್ಕೂಲ್ ಚೇರ್ಮನ್ನೇ ಬಂದು, ಪ್ರಿನ್ಸಿಪಾಲೇ ಬಂದು ಸೆಕ್ಯೂರಿಟಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸೋ ಥರ ಮಾಡಿಸಿ ನನ್ನ ಮೇಲೆ FIR ಮಾಡಿಸಿರ್ತಾರೆ ಸರ್. ಮತ್ತು ನಾನು ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋದರೆ, ನೀನೇನೋ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಮಗನ ಭವಿಷ್ಯ ಹಾಳು ಮಾಡ್ತೀನಿ, TC ಮೇಲೆ ಸ್ಕ್ರ್ಯಾಪ್ ಹಾಕ್ತೀನಿ, TC ಕೊಟ್ಟು ಆಚೆ ಕಳಿಸ್ತೀನಿ ಅಂತ ಹೇಳಿ ಸೋಮವಾರ ಮಧ್ಯಾಹ್ನ 11:30 ಕರೆಸ್ಕೊಂಡು ಮಗುನ ಆಚೆ ಕಳಿಸಿರ್ತಾರೆ. ಸೆಕ್ಯೂರಿಟಿ ಗಲಾಟೆ ಮಾಡಿದ್ದಾನೆ ಅಂತೇಳಿ ನನ್ನ ಮೇಲೆ FIR ಕೂಡ ಮಾಡಿಸ್ತಾರೆ. ರಾತ್ರಿ 11 ಗಂಟೆ 12 ಗಂಟೆಗೆ ಫೋನ್ ಮಾಡಿ ದೌರ್ಜನ್ಯ ಮಾಡ್ತಾರೆ, ಬೆದರಿಕೆ ಮಾಡ್ತಾರೆ. ಕಂಪ್ಲೇಂಟ್ ಕೊಡ್ಕೊಡ್ದು, ನೀನು ಕಂಪ್ಲೇಂಟ್ ಕೊಟ್ಟರೆ TC ಕಿತ್ತಾಕ್ತೀನಿ, ಸ್ಕ್ರ್ಯಾಪ್ ಮಾಡ್ತೀನಿ ನಿಮ್ಮ ಮಗು ಭವಿಷ್ಯನ ಅಂತೇಳಿ ರಾತ್ರಿ 11:20ಕ್ಕೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ದೀರಾ ಸರ್. ಅಲ್ಲ, ಈಗ ಯಾರ್ಯಾರು ಬೆದರಿಕೆ ಹಾಕಿದ್ದು ನಿಮಗೆ? ಪ್ರಿನ್ಸಿಪಾಲ್ ಶಿವಕುಮಾರ್ ಅಂತೇಳಿ ಅವ್ರು ನಾವು ಪರ್ಸ್ನಲ್ ಫೋನಿಂದ ನನಗೆ ಫೋನ್ ಮಾಡಿರ್ತಾರೆ ಸರ್. ಅದ್ರ ಕಾಲ್ ಡೀಟೇಲ್ ಎಲ್ಲ ಸಾಹೇಬ್ರಿಗೆ ಕೊಟ್ಟಿದ್ದೀನಿ ಸರ್ ನಾನು. ಯಾರು ಚೇರ್ಮನ್? ಚೇರ್ಮನ್ ಮಮತಾ ಮೇಡಮ್ ಅಂತೇಳಿ. ಮಮತಾ ಮೇಡಮ್ ಯಾವುದು ಕಾಲ್ ಮಾಡಿರಲ್ಲ, ಆ ಸ್ಕೂಲ್ದು ಚೇರ್ಮನ್ ಬಂದು ಮಮತಾ ಮೇಡಮ್, ಪ್ರಿನ್ಸಿಪಾಲ್ ಬಂದು ಶಿವಕುಮಾರ್ ಸರ್. ಅವ್ರದ್ದೇ ಪಾತ್ರ ಸರ್ ಇದೆಲ್ಲ. ಅಲ್ಲ, ಈಗ ನಿಮ್ಗೆ ಹೊಡೆದಿದ್ದು ಎಷ್ಟು ಜನ? 6 ಜನ ಸೆಕ್ಯೂರಿಟಿಗಳು ಇರ್ತಾರೆ, ಒಂದು 6 ಜನ ಮಾಸ್ಟ್ರು, ಬೇರೆ ಅದರ್ಸ್ ಎಲ್ಲ ಸೇರಿ 12 ಜನ ಇರ್ತಾರೆ. 12 ಜನ ಮೇಲೂ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಸರ್. ನಿಮ್ಮ ಮಗ ಈಗ ಅವರು ಹಲ್ಲೆ ಮಾಡಿದ್ದಕ್ಕೋಸ್ಕರ ಮಗ ಹಾಸ್ಟ್ಲಿ ಬಿಟ್ಟೋಗಿದ್ದು. ವಾರ್ಡನ್ನು ಅವ್ರ ಹತ್ರ ತೊಗೊಂಡೋಗಿದ್ದು ಕೆಲವು ಸಾಮಾನುಗಳನ್ನೆಲ್ಲ ಕಿತ್ಕೊಂಡಿರ್ತಾನೆ, ಕೆಲವು ಐಟಮ್ ಎಲ್ಲ ಕಿತ್ಕೊಂಡು ವಾರ್ಡನ್ನೇ ಯೂಸ್ ಮಾಡ್ತಿರ್ತಾರೆ. ಇವರು 3 ಸಲ ರೂಮಲ್ಲಿ ಕೂಡ ಹಾಕೊಂಡು ಎಲ್ಲಿ ಕ್ಯಾಮ್ರಾ ಸಿಗಲ್ವೋ, ಎಲ್ಲಿ ಕ್ಯಾಮ್ರಾ ರೆಕಾರ್ಡ್ ಆಗಲ್ವೋ ಆ ಜಾಗದಲ್ಲಿ ಇವನು ಸೇರಿಸ್ಕೊಂಡು ಗ್ರೀನ್ ಪೈಪು, ಸ್ಟೀಲ್ ಪೈಪು, ಲೆದರ್ದು ಏನು ಸಿಗುತ್ತೋ ಅದರಲ್ಲೆಲ್ಲ ಹೊಡೆದು ದೌರ್ಜನ್ಯ ಮಾಡಿದ್ದಾನೆ. ಈಗ ತಾನೇ ಶಾಲೆಗಳು ರೀಓಪನ್ ಆಗಿದ್ದು, ಶಾಲೆಗೆ ತಮ್ಮ ಮಗನನ್ನ ಸೇರಿಸಿಕೊಳ್ಳದೆ ಹಾಗೂ ನನ್ನ ಮಗನ ಭವಿಷ್ಯ ಅತಂತ್ರ ಆಗ್ತಾ ಇದೆ ಅಂತ ತಂದೆ ಚೆಲುವರಾಜು ಕಂಗಾಲಾಗಿದ್ದಾರೆ. ಮಗನ ಭವಿಷ್ಯಕ್ಕೆ ತಂದೆ ಚೆಲುವರಾಜು ಕಾನೂನು ಹೋರಾಟಕ್ಕಿಳಿದಿದ್ದು, ಮಗನ ಮೇಲೆ ಹಲ್ಲೆ ಮಾಡಿರುವ ಹಾಸ್ಟೆಲ್ ವಾರ್ಡನ್ ಸಂತೋಷ್, ಪ್ರಿನ್ಸಿಪಾಲ್ ಶ್ರೀನಿವಾಸ್, ಸಹ ಶಿಕ್ಷಕರು ಹಾಗೂ 6 ಮಂದಿ ಸೆಕ್ಯೂರಿಟಿ ಮೇಲೆ FIR ದಾಖಲಾಗಿದೆ. ಇತ್ತ ವಿದ್ಯಾರ್ಥಿ ಪೋಷಕ ಚೆಲುವರಾಜು ವಿರುದ್ಧವೂ ವಲಿನ್ ಸ್ಕೂಲ್ FIR ದಾಖಲು ಮಾಡಿದ್ದಾರೆ. ಅದೇನೇ ಆಗಲಿ, ಮಕ್ಕಳ ಮೇಲೆ ತೀಟೆ ಮಾಡುವುದು, ಗಲಾಟೆ ಮಾಡುವುದು ಕಾಮನ್. ಹಾಗಂತ ವಿದ್ಯಾರ್ಥಿ ಮೇಲೆ ಹಾಸ್ಟೆಲ್ ವಾರ್ಡನ್ ಹಲ್ಲೆ ಮಾಡಿ ಕ್ರೌರ್ಯ ಮೆರೆದಿರುವುದು ಮಾತ್ರ ದುರಂತ. ವಾರ್ಡನ್ ಹೊಡೆದಿದ್ದಕ್ಕೆ ವಿದ್ಯಾರ್ಥಿ ಹಾಸ್ಟೆಲ್ನಿಂದ ನಾಪತ್ತೆಯಾಗಿದ್ದು ಈ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸುವ ಮೂಲಕ ನೊಂದ ವಿದ್ಯಾರ್ಥಿ ಹಾಗೂ ಆತನ ಪೋಷಕರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಇದು ಘಟನೆಯನ್ನ ನೋಡ್ತಾ ಇದ್ರೆ ಪ್ರತಿಷ್ಠಿತ ಶಾಲೆಗಳು ನೋಡಲು ಮಾತ್ರ ಚಂದ, ಆದ್ರೆ ಒಳಗೆ ಎಲ್ಲ ಹುಳುಕು. ವಿದ್ಯಾರ್ಥಿಗಳು ಸೇಫ್ ಆಗಿರಲ್ಲ ಅಂತ ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.